ಬಿಗ್ ಬಾಸ್ ಕನ್ನಡ ಸೀಸನ್ 11 ದಿನಕ್ಕೊಂದು ಹೊಸ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಇನ್ನೇನು ಅರ್ಧ ಸೀಸನ್ ಅಂದರೆ 50 ದಿನ ಹೆಚ್ಚು ದಿನ ಮುಗಿಯಿತು ಎನ್ನುವಷ್ಟರಾಗಲೇ ಇಬ್ಬರು ಸ್ಪರ್ಧಿಗಳು ಮತ್ತೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ. ತೆಲುಗು ಬಿಗ್ ಬಾಸ್ ಸ್ಪರ್ಧಿಯಾಗಿ ಜನಪ್ರಿಯತೆ ಪಡೆದಿದ್ದ ಶೋಭಾ ಶೆಟ್ಟಿ ಹಾಗೂ ಕನ್ನಡ ಕಿರುತೆರೆಯ ರಿಯಾಲಿಟಿ ಶೋಗಳ ಮೂಲಕ ಜನಪ್ರಿಯತೆ ಪಡೆದಿರುವ ರಜತ್ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದಾರೆ. ಬಿಗ್ ಬಾಸ್ ಮನೆಗೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಪಡೆದ ಶೋಭಾ ಶೆಟ್ಟಿ ಮತ್ತು ರಜತ್ ಬಂದ ದಿನದಿಂದಲೇ ಅಗ್ರೆಸಿವ್ ಆಗಿ ಆಟ ಆಡುತ್ತಿದ್ದಾರೆ. ಬಂದ ದಿನದಿಂದಲೇ ಪ್ರತಿಯೊಬ್ಬರೊಂದಿಗೆ ವಾದ ವಿವಾದ ಜೋರಾಗಿದೆ. ಅತ್ತ ಹೇಳುವ ಪ್ರತಿಯೊಂದು ಮಾತಿಗೂ ಸ್ಪಷ್ಟತೆ ಕೊಡಿ ಎಂದು ಶೋಭಾ ಶೆಟ್ಟಿ ಕಿರ್ಚಾಡುತ್ತಿದ್ದಾರೆ. ಇತ್ತ ರಜತ್ ಪ್ರತಿಯೊಬ್ಬರ ಜೊತೆಗೆ ಧ್ವನಿ ಏರಿಸಿ ಮಾತನಾಡುತ್ತಿದ್ದಾರೆ. ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದರಂತೂ ಪ್ರೇಕ್ಷಕರು ಟಿವಿ ಶಬ್ದವನ್ನು ಮ್ಯೂಟ್ ಮಾಡಲೇಬೇಕು, ಅಷ್ಟರ ಮಟ್ಟಿಗೆ ನಿಯಂತ್ರಣ ತಪ್ಪಿ ಮಾತನಾಡುತ್ತಿದ್ದಾರೆ. ನಿನ್ನೆ ನಡೆದ ಸಂಚಿಕೆಯಲ್ಲಿ ಟಾಸ್ಕ್ ಒಂದರಲ್ಲಿ ನೋಡುತ್ತಿದ್ದಂತೆ ಗೋಲ್ಡ್ ಸುರೇಶ್ ರಜತ್ ತಿರುಗಿ ಬಿದ್ದಿದ್ದು, ಈ ವೇಳೆ ರಜತ್ ತನ್ನ ರೋಷಾವೇಶ ಪ್ರದರ್ಶಿಸಿದ್ದಾರೆ. ಕೊಳವೆ ಮೂಲಕ ಬರುವ ಚೆಂಡನ್ನು ತೆಗೆದುಕೊಂಡು ಹೋಗುವ ಟಾಸ್ಕ್ನಲ್ಲಿ ಗೋಲ್ಡ್ ಸುರೇಶ್ ಹಾಗೂ ರಜತ್ ಅವರ ಮಧ್ಯೆ ಗಲಾಟೆ ನಡೆದಿತ್ತು. ಈ ವೇಳೆ ರಜತ್ ಗೋಲ್ಡ್ ಸುರೇಶ್ ಅವರನ್ನು ಮನದ ಬಂದಂತೆ ಪದಗಳನ್ನು ಬಳಸಿ ಬೈದಿದ್ದಾರೆ. ಹೀಗಾಗಿ ಸಂಚಿಕೆಯಲ್ಲಿ ಹಲವು ಬಾರಿ ಶಬ್ದಗಳಿಗೆ ಬೀಪ್ ಹಾಕಿ ಪ್ರೇಕ್ಷಕರಿಗೆ ತೋರಿಸಲಾಗಿದೆ. ರಜತ್ ಮಾತುಗಳು ಕೇಳಿದ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆ ಬಿಟ್ಟು ಹೋಗಲು ನಿರ್ಧಾರ ಮಾಡಿದ್ದರು. ಅಲ್ಲದೆ ಕುಸಿದು ಹೋಗಿ ಕಣ್ಣೀರಿಟ್ಟರು. ಇತರ ಸ್ಪರ್ಧಿಗಳು ಗೋಲ್ಡ್ ಸುರೇಶ್ ಅವರನ್ನು ಸಮಾಧಾನಪಡಿಸಿದ್ದಾರೆ. ಅತ್ತ ಕೆಲವು ಸ್ಪರ್ಧಿಗಳು ರಜತ್ಗೆ ಸುಮ್ಮನಿರಲು ಹೇಳಿದರೂ ಸಹ ಕೇಳದೆ ರಜತ್ ಅವರ ವಿರುದ್ಧವೂ ಮಾತಿನ ಪ್ರಹಾರ ನಡೆದಿತ್ತು. ಬಿಗ್ ಬಾಸ್ ಎಂದು ಮೇಲೆ ಗಲಾಟೆ, ಬೈದಾಟ, ಕಾದಾಟ ಸಾಮಾನ್ಯ ಎಂದುಕೊಂಡು ನೋಡುತ್ತಿರುವ ಪ್ರೇಕ್ಷಕರು ಇತ್ತೀಚೆಗೆ ಸ್ಪರ್ಧಿಗಳ ವರ್ತನೆ ತೀರಾ ಮಿತಿ ಮೀರಿದಂತೆ ಅನಿಸುತ್ತಿದೆ. ಒಬ್ಬ ಸ್ಪರ್ಧಿ ಇನ್ನೊಬ್ಬನನ್ನು ಸ್ಪರ್ಧೆಯ ಮೇಲೆ ಕೆಟ್ಟ ಪದಗಳು ನೇರವಾಗಿ ಬಳಸುತ್ತಿದ್ದಾರೆ. ಹೀಗಾಗಿ ಪ್ರೇಕ್ಷಕರು ಕೂಡ ಇದು ಅತಿ ಅನಿಸುತ್ತಿದೆ. ಇನ್ನು ಈ ಹಿಂದೆ ಪದ ತಪ್ಪಾಗಿ ಆಡಿದ ಕಾರಣ ಲಾಯರ್ ಜಗದೀಶ್ ಅವರು ನೇರವಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಲಾಯಿತು. ಹೀಗಾಗಿ ನಿನ್ನೆಯ ಸಂಚಿಕೆಯಲ್ಲಿ ಬೀಪ್ ಹಾಕಿ ಪ್ರಸಾರ ಮಾಡುವಂತೆ ಮಾತನಾಡಿರುವ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ರಜತ್ಗೆ ಏನು ಶಿಕ್ಷೆ ಎನ್ನುವುದು ಪ್ರೇಕ್ಷಕರ ಪ್ರಶ್ನೆಯಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸುವಂತಿಲ್ಲ ಎನ್ನುವುದು ನಿಯಮವಾಗಿದ್ದರೂ ಈ ವಾರ ರಜತ್ ಅವರು ಕೂಡ ಮನೆಯಿಂದ ಆಚೆ ಹೋಗುವ ಸಾಧ್ಯತೆ ಇದೆ ಎಂದು ಕೆಲವರು ಪ್ರೇಕ್ಷಕರು ಊಹಿಸಿದ್ದಾರೆ. ಇನ್ನು ಜನ ನೋಡುತ್ತಿದ್ದಾರೆ ಎನ್ನುವ ಪರಿಹಾರವೇ ಇಲ್ಲದೆ ಮನಬಂದಂತೆ ವರ್ತಿಸುವ ಸ್ಪರ್ಧಿಗಳ ವರ್ತನೆಗೆ ಕಡಿವಾಣ ಹಾಕುವಂತೆ ಪ್ರೇಕ್ಷಕರು ಬಿಗ್ ಬಾಸ್ ಕನ್ನಡ ತಂಡಕ್ಕೆ ಆಗ್ರಹಿಸುತ್ತಿದ್ದಾರೆ.